ಇತ್ತೀಚೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಸೋತರು. ಅದು ಬಹುದೊಡ್ಡ ಮುಖಭಂಗವಾಗಿತ್ತು. ಆದರೆ DCC ಬ್ಯಾಂಕ್ ಬೆಳಗಾವಿಯದ್ದೇನಿದೆ ಅದರ 16 ನಿರ್ದೇಶಕರ ಆಯ್ಕೆಗೆ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲೇ ಸಾಹುಕಾರರು ಘನ ದಿಗ್ವಿಜಯ್ ಜಾರಕಿಹೊಳಿ ಅವರು ಬೆಳಗಾವಿ ಗ್ರಾಮೀಣದಿಂದ ರಾಹುಲ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರ ಪುತ್ರ, ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ ಅವರು ಮತ್ತು ಚಿಕ್ಕೋಡಿಯಿಂದ ಶಾಸಕ ಗಣೇಶ್ ಹುಕ್ಕೇರಿ ಅವರು, ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಅವರು ಆಯ್ಕೆಯಾಗಿರುವಂಥದ್ದು. 64 ಜನ ನಾಮಪತ್ರ ಸಲ್ಲಿಸಿದ್ದಾರೆ. 16 ಕ್ಷೇತ್ರಗಳಿಗೆ ಆಯ್ಕೆ ಆಗಬೇಕಿತ್ತು. ಆ ಪೈಕಿ ಈಗಾಗಲೇ 6 ಜನ ಗೆದ್ದಿದ್ದಾರೆ. ಇನ್ನು 3 ಗೆದ್ದು ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಅಥವಾ ಕಾಂಗ್ರೆಸ್ ಅಥವಾ ಸಾಹುಕಾರ್ ಟೀಮ್ ಗೆದ್ದು ಬೀಗಿದಂತೆ ಆಗುತ್ತದೆ. ಈಗಾಗಲೇ ಅಲ್ಲಿ ಒಂದು ಗೊಂದಲ ಅಥವಾ ಒಂದು ಗೇಮ್ ಚೇಂಜ್ ಆಗುವಂತಹ ಸಾಧ್ಯತೆಗಳೇನಿದೆ ಅಂದರೆ, ರಮೇಶ್ ಕತ್ತಿಯವರು ಇತ್ತೀಚೆಗೆ ಒಂದು ಮಾತು ಹೇಳಿದ್ರು. ಅದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯ ಸಂದರ್ಭದಲ್ಲಿ 15 ಬೆಂಬಲಿಗರನ್ನ ಗೆಲ್ಲಿಸಿಕೊಂಡಾಗ ಇದು ನಮ್ಮ ಸಮಾಜದ ಬಳಿಯೇ ಇರಬೇಕು ಅಂತ ಅನ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರ ನಾವೇ ಗೆದ್ದಿದ್ದೀವಿ ಅನ್ನೋ ಮೂಲಕ ಕುಂದಾನಗರಿಯ ರಾಜಕಾರಣದಲ್ಲಿ ಲಿಂಗಾಯತ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತಿದ್ದಾರೆ ಅನ್ನೋ ಬಹುದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಮತ್ತು ಚನ್ನರಾಜ್ ಹಟ್ಟಿಹೊಳಿ ಅವರನ್ನ ಬೆಳಗಾವಿ ಗ್ರಾಮೀಣದಿಂದ ನಿರ್ದೇಶಕರನ್ನಾಗಿ ಮಾಡಬೇಕು ಅನ್ನುವಂತಹ ಉಮೇದು ಇಟ್ಟುಕೊಂಡಿದ್ದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಕಾಗವಾಡ ಶಾಸಕ ರಾಜು ಕಾಗೆ ಅವರು, ಇಷ್ಟು ಜನ ಸಸ್ಪೆನ್ಸ್ ಒಂದು ಮೇಂಟೈನ್ ಮಾಡ್ತಿದ್ದಾರೆ. ಮೇಲಿದ್ದಾರೆ ಆಡ್ಸೋರು, ಗೊಂಬೆ ಆಡ್ಸೋರು, ನಾವು ಕೇವಲ ಪಾತ್ರಧಾರಿಗಳು ಅನ್ನೋ ಮಾತನ್ನ ಖುದ್ದು ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದ್ರು. ಲಕ್ಷ್ಮಣ, ಲಕ್ಷ್ಮಿ, ರಾಜು ಇವರೆಲ್ಲರದ್ದು ಏನಾಗತ್ತೆ, ಒಂದು ಸಸ್ಪೆನ್ಸ್ ಇದೆ. ಕತ್ತಿಯವರ ಜೊತೆಲಿ ಕೈ ಜೋಡಿಸಿದ್ರೆ ಅಲ್ಲೂ ಕೂಡ ಟಕ್ಕರ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಒಂದು ಪಕ್ಷಕ್ಕೆ ಸೇರಿದವರಾದ ಕಾರಣಕ್ಕೋಸ್ಕರ ತುಂಬ ಸೂಕ್ಷ್ಮವಾಗಿ ನೋಡಿದ್ರು ಕೂಡ ಈಗ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು, ಅವರ ಮಗಂದು ಬೇರೆ ಪಕ್ಷ, ಬಾಲಚಂದ್ರ ಜಾರಕಿಹೊಳಿ ಅವರನ್ನೇ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ, ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಅವ್ರನ್ನ ಲೆಕ್ಕ ತಗೊಂಡ್ರು, ಅವರು ಕೂಡ ಬೇರೆ, ಅವರಿಬ್ರು BJP. ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಅವರು ಕಾಂಗ್ರೆಸ್ ಅವರು. ಇಲ್ಲಿ ಪಕ್ಷಗಳಿಗಿಂತಲೂ ಮುಖ್ಯವಾಗಿ ಬಣ ಮುಖ್ಯ ಅನ್ನೋದೇ ಆದರೆ ನೋ ಡೌಟ್ ಸಾಹುಕಾರರ ಕುಟುಂಬ ಗೆದ್ದು ಬೀಗಿದೆ, ದಿಗ್ವಿಜಯ ಸಾಧಿಸಿದೆ. ಇನ್ನು 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗ್ತಾರೆ ಅನ್ನೋದು ಖಚಿತ. ಆದರೆ ಇನ್ನೊಂದು ಕ್ಷೇತ್ರ ಇರುತ್ತೆ. ಆ ಒಂದು ಕ್ಷೇತ್ರ ಯಾವುದಾಗಬಹುದು? 19ನೇ ತಾರೀಕು ವೋಟಿಂಗ್ ಆಗುತ್ತೆ, ಕೌಂಟಿಂಗ್ ಆಗುತ್ತೆ. ಅವತ್ತು ಲಕ್ಷ್ಮಣ ಸವದಿ, ಲಕ್ಷ್ಮಿ ಹೆಬ್ಬಾಳ್ಕರ್, ರಾಜು ಕಾಗೆ ಅವರು ಜೊತೆಯಲ್ಲಿ ರಮೇಶ್ ಕತ್ತಿಯವರ ಈ ಎಲ್ಲ ಟೀಮ್ ಬೇರೆ ಲೆಕ್ಕಾಚಾರಗಳನ್ನು ಕೂಡ ಓಪನ್ ಮಾಡಬಹುದು. ಆಗ ನೋಡಿ ಗೆದ್ದಿದ್ದು ಯಾರು ಅನ್ನೋದು ಫೈನಲ್ ಆಗುತ್ತೆ. ಆದರೆ ಮೇಲ್ನೋಟಕ್ಕೆ ಸಾಹುಕಾರರ ಕುಟುಂಬ ಗೆದ್ದು ಬೀಗಿದೆ, ಅವರ ಬೆಂಬಲಿಗರು 6 ಜನ ಅವಿರೋಧ ಆಯ್ಕೆಯಾಗಿದ್ದಾರೆ ಅಂದರೆ ಇನ್ನು 3 ಬೇಕಿರೋದು ಮ್ಯಾಜಿಕ್ ನಂಬರ್ಗೆ. ಅಲ್ಲಿಗೆ ಇಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು, ಸೋಲೋದ್ಯಾರು, ಗೆಲ್ಲಬಹುದಾದ ವ್ಯಕ್ತಿ ಅಥವಾ ಬಣ ಯಾವುದು? ಕಮೆಂಟ್ ಮಾಡಿ.